ತನ್ನ ಎದೆ ಭಾಗವನ್ನು ಸ್ತನ ಭಾಗವನ್ನು ಕಡಿದು ಇದನ್ನೇ ಕಮಲ ಪುಷ್ಪ ಅಂತ ತಿಳ್ಕೊಂಡು ಅರ್ಪಿಸ್ತಾಳೆ ಪರಮೇಶ್ವರ್ಗೆ. ಮಮ್ಮಿ, ಹಾಂ, ಆ ತಾಳಿ ಐತಲ್ಲ ಅವೆರಡ್ರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇರ್ಬೇಕು ಅಂತ ಏನಾದರೂ ಐತಾ? ಇದು ತಾಳಿ ಮತ್ತು ಮಾಂಗಲ್ಯ ಸರ, ಇದಿಷ್ಟಕ್ಕೂ ಮಾಂಗಲ್ಯ ಸರ ಅಂತಾರೆ, ಇದಿಷ್ಟಕ್ಕೆ ತಾಳಿ ಬಟ್ಟು ಅಂತಾರೆ. ಹೌದಾ? ಈ ತಾಳಿ ಹೆಂಗೆ ಬಂತಂತ ಹೇಳ್ತೀನಿ ಕೇಳು. ಸಾಕ್ಷಾತ್ ಪರಶಿವನನ್ನು ಹೊಲಿಸ್ಕೊಳೋ ಸಲುವಾಗಿ ಮಹಾಲಕ್ಷ್ಮಿ ತಪಸ್ ಮಾಡ್ತಿರ್ತಾರೆ. ಆ ಟೈಮ್ನಾಗ 108 ಕಮಲ ಪುಷ್ಪಗಳನ್ನು ಪೂಜೆಗೆ ಅರ್ಪಿಸ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು 108 ಕಮಲ ಪುಷ್ಪವನ್ನು ತೊಗೊಂಬಂದು ಇಟ್ಟಿರ್ತಾರೆ. ಇಟ್ಟಾಗ ಎಲ್ಲ ಪೂಜೆ ಚೆನ್ನಾಗಿ ಆಗ್ತಿರ್ತ. ಲಾಸ್ಟಿಗೆ ಪರಮೇಶ್ವರ ಇದನ್ನು ಪರೀಕ್ಷೆ ಮಾಡ್ಬೇಕಂತಂದು ಒಂದು ಕಮಲ ಪುಷ್ಪ ಕಾಣ್ಲಾರ್ದಂಗೆ ಮಾಡ್ತಾನೆ. ಅಂಥ ಒಂದು ಟೈಮ್ನೊಳಗೆ ಲಕ್ಷ್ಮಿಗೆ ಇಲ್ಲ ಅನ್ನೋದು ಗೊತ್ತಾಗಿ ಆಕೆಗೆ ತುಂಬ ಭಯ ಆತಂಕ ಸ್ಟಾರ್ಟ್ ಆಗಿಬಿಡುತ್ತೆ ಲಕ್ಷ್ಮಿಗೆ. ಆಗೇನಾಗುತ್ತಾ ತನ್ನ ಎದೆ ಭಾಗವನ್ನು ಸ್ತನ ಭಾಗವನ್ನು ಕಡಿದು ಇದನ್ನೇ ಕಮಲ ಪುಷ್ಪ ಅಂತ ತಿಳ್ಕೊಂಡು ಅರ್ಪಿಸ್ತಾಳೆ ಪರಮೇಶ್ವರ್ಗೆ. ಆವಾಗ ಈ ಮಾಂಗಲ್ಯ ಉಂಟಾಯ್ತು. ಈ ಮಾಂಗಲ್ಯ ಸರ ಪ್ರಚಲಿತಕ್ಕೆ ಬಂತು. ಅಲ್ಲಿವರೆಗೂ ಅದಕ್ಕೆ ಮುಂಚೆ ಯಾವ ಮಾಂಗಲ್ಯದ್ದು ಇದ್ದಿಲ್ಲ. ಆಮೇಲೆ ಈ ಮಾಂಗಲ್ಯದ್ದು ಬಂತು. ಹಂಗಾಗಿ ಆ ಪರಮೇಶ್ವರ ಪ್ರತ್ಯಕ್ಷ ಆಗಿ ಆಕೆ ಕೇಳಿದ ವರನ ಕೊಡ್ತಾನೆ. ಆವಾಗ ಈ ಮಾಂಗಲ್ಯದ ಪದ್ಧತಿ ಬಂತು, ನೀತಿ ನೇಮಗಳು ಬಂದು. ಆಮೇಲೆ ಈ ಮಾಂಗಲ್ಯ ಆದಷ್ಟು ದೂರ ಇರಬಾರ್ದು, ಹತ್ತಿರದಲ್ಲೇ ಇರಬೇಕು. ಎಷ್ಟು ಹತ್ತಿರದಲ್ಲಿ ಇರುತ್ತೋ ಅಷ್ಟು ಒಳ್ಳೆಯದು. 1-2 ಮಣಿ ಅಷ್ಟೇ ಡಿಸ್ಟೆನ್ಸ್ ಇರಬೇಕು. ಆ ರೀತಿ ಇರೋದ್ರಿಂದ ಯಾವುದೇ ರೀತಿ ಎಷ್ಟು ದೂರ ಇರ್ತಿ ಅಷ್ಟು ಜಗಳ ಕದನ ಮನಸ್ತಾಪ ಇವು ಎಲ್ಲವೂ ಜಾಸ್ತಿ ಇರ್ತವೆ. ಎಷ್ಟು ಹತ್ತಿರದಲ್ಲಿರ್ತಿ ಅದು ಮಾನಸಿಕವಾಗಿಯೂ ಎಲ್ಲ ರೀತಿಯಿಂದೂ ಅದು ಹತ್ತಿರದಲ್ಲಿದ್ದಷ್ಟು ಒಳ್ಳೆಯದು. ಇದು ಮೇನ್ ಪಾಯಿಂಟ್ ಮಾಂಗಲ್ಯದ್ದು.